ಅಂತೆಯೇ ನಾವು ಘೃತಾಚಿ ಎಂಬ ಅಪ್ಸರೆಯಲ್ಲಿ 100 ಮಕ್ಕಳನ್ನು ಪಡೆದೆವು. ಅಲ್ಲದೆ ಹರಿಶ್ಚಂದ್ರನ ಯಾಗದಲ್ಲಿ ಪಶುವಾಗಿದ್ದ ಶುನಶೇಪನನ್ನು ದೇವತೆಗಳೇ ನಮಗೆ ಅನುಗ್ರಹಿಸಿದ್ದೆಂದು ದೇವರಾತನೆಂಬ ಹೆಸರಿನಿಂದ ನಮ್ಮ ಹಿರಿಯ ಮಗನಾಗಿ ನಾವು ಸ್ವೀಕರಿಸಿಕೊಂಡೆವು. ಅದೇ ಧರ್ಮ ಸಮಸ್ಯಾ ಜಿಜ್ಞಾಸೆಯಲ್ಲಿ ಅದರ ಸೂಕ್ಷ್ಮತೆಯ ಪ್ರತ್ಯಕ್ಷ ದರ್ಶನದ ನಿಮಿತ್ತವಾಗಿ ಆಂಧ್ರಕಾದಿ 50 ಮಂದಿ ನಮ್ಮ ಔರಸಪುತ್ರರನ್ನು ಬಲಿಗೊಟ್ಟು ನಾವು ಪುತ್ರಶೋಕವನ್ನು ತಳೆಯಬೇಕಾಯಿತು. ಇದೇ ಕಾರಣದಿಂದ ಪೂಜ್ಯರಾದ ವಸಿಷ್ಠರು ಪೂರ್ಣತೇಜವನ್ನು ಪಡೆದರು. ಮಕ್ಕಳು ಮೈತಿಯನ್ನು ಐದಿದ್ದರೂ ಹೆರವರ ಶೋಕವನ್ನು ಸ್ವೀಕರಿಸಿ ಅವರನ್ನು ಸಚೇತನಗೊಳಿಸತಕ್ಕ ಶಕ್ತಿಯು ವಸಿಷ್ಠರಂತೆಯೇ ನಮಗೆ ಪ್ರಾಪ್ತಿಸಿತೆಂಬ ಸಮಾಧಾನವು ನಮಗಾಯಿತು. ಪೂಜ್ಯರಾದ ವಸಿಷ್ಠರ ಸ್ಥಾನಮಾನಗಳನ್ನು ಪಡೆಯಬೇಕೆಂದು ಬಯಸಿದ್ದ ನಮ್ಮ ಆಸೆಗೆ ಈ ಒಣಭಾವನೆಯು ಒಂದು ವಿಧದ ತೃಪ್ತಿಯನ್ನೊಮ್ಮೆ ಕೊಟ್ಟಿತು. ಆದರೆ ಮರುಕ್ಷಣದಲ್ಲಿಯೇ ನಮಗೆ ವೃತ್ರವಧೆಯ ವೃತ್ತಾಂತವು ಸ್ಮರಣೆಗೆ ಬಂತು. ತ್ಯಾಗಶಕ್ತಿಯ ವಜ್ರವೇ ಆದರೂ ನಿರಹಂಕಾರತೆಯ ಯೋಗಪ್ರಾಪ್ತಿಯಲ್ಲದೆ ಉಪಯುಕ್ತವಾಗಲಿಲ್ಲವೆಂಬ ಸತ್ಯವು ಸಂಪೂರ್ಣವಾಗಿ ಮನವರಿಕೆಯಾಯಿತು. ಜತೆಯಲ್ಲಿಯೇ ಇನ್ನೊಬ್ಬರಂತೆ ನಾವಾಗಬೇಕೆಂಬ ಕೀರ್ತನದ ಬಯಕೆಯೂ ನಮ್ಮಿಂದ ವಿಶೇಷವಾಗಿ ಹೊರಟು ಹೋಯಿತು. ಆಗ ಹೊಳೆಯಿತು ನಮ್ಮಲ್ಲಿಯೇ ನಮಗೆ ನಮ್ಮನ್ನು ಕಾಣುವ ಪರಿಜ್ಞಾನವು. ಕ್ಷತ್ರಿಯರಾಗಿದ್ದ ನಾವು ಅದನ್ನು ಬಿಟ್ಟು ಬ್ರಹ್ಮರ್ಷಿಯಾಗಬೇಕೆಂಬ ಕಾಮನೆಯಿಂದ ಮಹಾಸಾಧನೆಯನ್ನೇ ತೊಡಗಿದ್ದೆವು. ಆದರೆ ನಾವಾಗಿ ಬಿಟ್ಟುದು ನಮ್ಮಿಂದ ಹೋಗಿದ್ದಿತು. ನಮಗೆ ಬೇಕಾದುದು ಪ್ರಾಪ್ತಿಸಿರಲಿಲ್ಲ. ಈ ಮಧ್ಯೆ ಮಾಡಿದ್ದ ತಪಸ್ಸಿನ ಶಕ್ತಿ ವಿಶೇಷದಿಂದ ರಾಜಸ ಋಷಿಯಾಗಿ ಹಠಯೋಗದಲ್ಲಿ ಮಾತ್ರ ನಿರತವಾಗಿತ್ತು. ತ್ರಿಶಂಕುವಿಗೆ ಸ್ವರ್ಗವನ್ನು ಕೊಡಿಸಿದ್ದ ನಮ್ಮ ಅಸ್ತಿತ್ವವು ವತ್ಸ, ನಮ್ಮನ್ನು ನಾವು ಅರಿತುಕೊಂಡಾಗ ನಮ್ಮ ಕುರಿತು ನಾವೇ ನಗಬೇಕಾಗುವುದು ಸಹಜವು. ಹಾಗೆಯೇ ಅಂದು ನಮ್ಮ ಸ್ಥಿತಿಯೂ ಆಗಿದ್ದಿತು. ಅರಸನಾದವನು ಲೋಕದ ಅತ್ಯಂತ ಹಿತವನ್ನು ಸಾಧಿಸಲೇಬೇಕಾದವನು. ಅಂತೆಯೇ ತದ್ವಿರುದ್ಧವಾದ ಯಾವ ಶಕ್ತಿಯನ್ನಾಗಲಿ ವ್ಯಕ್ತಿಯನ್ನಾಗಲಿ ನಾಶಪಡಿಸುವುದಕ್ಕೆ ವಿಶ್ವಪಾಲಕನಾದ ಮಹಾವಿಷ್ಣುವಿನಂತೆ ಆ ಅಧಿಕಾರದಿಂದ ನಿಬದ್ಧನೂ ಆಗಿರುವನು. ಆದುದರಿಂದಲೇ ಆತನು ಶಿಕ್ಷೆ ರಕ್ಷಗಳಿಗೆ ಕರ್ತೃನೆನಿಸಿಕೊಳ್ಳುತ್ತಾನೆ. ಸದ್ಧರ್ಮಯುಕ್ತವಾಗಿ ತನ್ನ ಅರ್ಹತೆಯಿಂದಲೇ ರಾಜನು ತನ್ನ ರಾಜ್ಯವನ್ನು ಪರಿಪಾಲಿಸಬೇಕು. ನಾವು ನಮ್ಮ ಅರಸುತನದಲ್ಲಿದ್ದಾಗ ಅದನ್ನು ಮೆಚ್ಚಿದ್ದ ಮಹಾತಪಸ್ವಿಗಳಾದ ಪ್ರಜಾಶ್ವರು ನಮಗೊಂದು ಅನುಗ್ರಹವನ್ನು ದಯಪಾಲಿಸಿದ್ದರು. ಅವರು ಅದಮ್ಯವಾದ ರಕ್ಕಸರ ಬಾಧೆಯನ್ನು ಸಹಿಸಲಾರದೆ ಧರ್ಮದ್ರೋಹಿಗಳ ಸಂಹಾರ ಶಕ್ತಿಯ ಸಂತಾನವೇ ಪ್ರಾಪ್ತಿಸಬೇಕೆಂದು ಬಯಸಿ ಮಹೋಗ್ರವಾದ ತಪಸ್ಸನ್ನು ಕೈಗೊಂಡಿದ್ದರು. ತತ್ಫಲವಾಗಿ ಅವರಿಗೆ 100 ಮಂದಿ ಹೆಣ್ಣು ಮಕ್ಕಳೇ ಆವಿರ್ಭವಿಸಿದರು. ದೈವಾನುಗ್ರಹವನ್ನು ಪುರುಷ ಪ್ರಯತ್ನದಿಂದಲೇ ಹೊಂದಿಕೊಳ್ಳಬೇಕೆಂದು ನಿರ್ಧರಿಸಿ ಆ ತಪಸ್ವಿಗಳು ತನ್ನ ಮಕ್ಕಳಲ್ಲಿ 50 ಮಂದಿಯನ್ನು ಮಂತ್ರದೇವತೆಗಳಾಗಿಯೂ ಮತ್ತು 50 ಮಂದಿಯನ್ನು ಬಾಣಗಳಾಗಿಯೂ ತಮ್ಮ ತಪಶಕ್ತಿಯಿಂದಲೇ ಸಿದ್ಧಗೊಳಿಸಿದರು. ಅವೇ ಅಮೋಘವಾದ ವಿಜೃಂಭಕಾಸ್ತ್ರಗಳು. ರಾಕ್ಷಸಾಂತಕಗಳಾದ ಅವು ಅಸಾಮಾನ್ಯವಾದವುಗಳು. ತಪಸ್ವಿಯಾದ ತಾನು ಅವುಗಳನ್ನು ಉಪಯೋಗಿಸುವುದು ಧರ್ಮವಲ್ಲವೆಂದು ಬಗೆದು ಲೋಕದ ಕ್ಷೇಮವನ್ನುಂಟು ಮಾಡುವ ಸಲುವಾಗಿಯೇ ಪೂರ್ಣವಾಗಿ ನಮಗೆ ಅನುಗ್ರಹಿಸಿದ್ದರು. ನಾವು ಆಗ ಆಕಾರದಲ್ಲಿ ಪ್ರವೃತ್ತರಾಗದೆ ಅದೆಲ್ಲ ನಮ್ಮಲ್ಲಿಯೇ ಉಳಿಯಬೇಕಾಯಿತು. ಯಾವ ಉದ್ದೇಶಕ್ಕಾಗಿ ಪೂಜ್ಯರಾದ ಪ್ರಜಾಶ್ವರು ನಮಗೆ ಅವುಗಳನ್ನು ದಯಪಾಲಿಸಿದ್ದರೋ ಅದು ನಮ್ಮ ಕರ್ತವ್ಯವೇ ಆಗಿದ್ದರೂ ನಾವದನ್ನು ಈಡೇರಿಸದೆ ಕರ್ತವ್ಯ ಭ್ರಷ್ಟರಾಗಿದ್ದೆವು. ಆಮೇಲೆ ನಾವದಕ್ಕೆ ಅನಧಿಕಾರಿಗಳಾಗಿ ಪರಿಣಮಿಸಿದೆವು. ಕರ್ತವ್ಯವು ಕಣ್ಣು ಮುಂದಿದ್ದರೂ ಅದನ್ನು ಪೂರೈಸದೆ ಬೇರಾವುದನ್ನು ಬಯಸಿ ನಾವೇನನ್ನು ಮಾಡಿದರೂ ಆ ಬಯಕೆಯು ಸರ್ವಥಾ ನಮಗೆ ಸಿದ್ಧಿಸಲಾರದು. ಇದು ನಮ್ಮ ಅನುಭವಜನ್ಯವಾದ ಸತ್ಯವು. ನಮ್ಮ ಆತ್ಮಪರಿಶೋಧನೆಯಿಂದ ಇದೆಲ್ಲವನ್ನೂ ನಾವು ಮನಗಂಡುಕೊಂಡೆವು. ಆ ವಿಜೃಂಭಕಾಸ್ತ್ರಗಳನ್ನು ಅವುಗಳ ಪ್ರಾಪ್ತಿಯ ಪುಣ್ಯಫಲವನ್ನು ಪ್ರತ್ಯಕ್ಷವಾಗಿ ಉಪಯೋಗಿಸುವ ಆ ಅಧಿಕಾರವನ್ನು ಕಳೆದುಕೊಂಡ ನಾವು ಸಚ್ಚಿಷ್ಯನೊಬ್ಬನಿಗೆ ಅವುಗಳನ್ನೆಲ್ಲ ದಾನ ಮಾಡುವ ಸಂಕಲ್ಪ ಮಾಡಿ ನಮ್ಮನ್ನು ನಾವೇ ತಿದ್ದಿಕೊಂಡೆವು. ಅಂತೆಯೇ ಎಲ್ಲ ಬಯಕೆಗಳನ್ನೂ ಬಿಟ್ಟುಕೊಟ್ಟು ಮುಂದೆ ತಪೋನಿರತರಾದೆವು. ಆ ಸ್ಥಿತಿಯಲ್ಲಿ ನಾವು ಬಯಸಿಯೂ ಮತ್ತೆ ಬಿಟ್ಟಿದ್ದ ಈ ಸಿದ್ಧಿಯು ಎಂದರೆ ಬ್ರಹ್ಮರ್ಷಿತ್ವವು ನಮಗೆ ತಾನಾಗಿ ಪ್ರಾಪ್ತವಾಯಿತು. ಜಗತ್ತಿನ ಹಿತಸಂರಕ್ಷಣೆಗಾಗಿಯೇ ನಮ್ಮ ಈ ಮಂತ್ರಸಿದ್ಧಿಗಳು ಉಪಯುಕ್ತಗಳಾಗಬೇಕಾದುದರಿಂದ ಅದರ ಪೂರ್ಣತೆಗಾಗಿ ಅಂದಿನ ಆ ನಮ್ಮ ಸತ್ಸಂಕಲ್ಪ ಸುಪಾತ್ರನಾದ ಸಚ್ಚಿಷ್ಯನನ್ನು ನಾವು ಕಾದು ಕಾದು ಹಂಬಲಿಸುತ್ತಿದ್ದೆವು. ಇದೆಲ್ಲವನ್ನು ಅರಿತೇ ಇದ್ದ ಮಹಾತ್ಮರಾದ ವಸಿಷ್ಠರು ತಮ್ಮ ಅಮೃತ ವಿದ್ಯಾಧಾರೆಯಿಂದ ನಿನ್ನನ್ನು ಸಿದ್ಧ ಮಾಡಿಯೇ ಅನುಗ್ರಹಿಸಿರುವರು. ನಾವು ನಮ್ಮ ಅನುಭವದ ಸಾರವನ್ನು ನಿನಗೀಗ ನಿರೂಪಿಸಿದ್ದೇವೆ.
ನಿನ್ನ ಚಿತ್ತದಲ್ಲಿ ಅದು ಅಚ್ಚೊತ್ತಿ ನಿಲ್ಲಲಿ. ಕುಮಾರ, ಯಾವುದು ಅತ್ಯಂತ ಆನಂದದಾಯಕವೋ ಅದನ್ನು ಮಾತ್ರ ರಾಮ ಎನ್ನಬಹುದಾಗಿದೆ. ಶ್ರೀರಾಮನೆಂಬ ನಿನ್ನ ನಾಮಧೇಯವು ಅತ್ಯಂತ ಘನತರವಾದುದು. ಅದಕ್ಕೆ ತಕ್ಕಂತೆ ನಡೆಯಬೇಕಾದುದು ನಿನ್ನ ಕರ್ತವ್ಯವು. ಕ್ಷತ್ರಿಯನಿಗೆ ಹುಟ್ಟಿನಿಂದ ಧೈರ್ಯವೂ, ಸಂಸ್ಕಾರದಿಂದ ಶೌರ್ಯವೂ, ಸಾಧನೆಯಿಂದ ಸಾಹಸವೂ ಪ್ರಾಪ್ತಿಸುತ್ತದೆ. ಮನುವಂಶೀಯನಾದ ನೀನು ಹುಟ್ಟಿನಿಂದ ರಘುಮಹಾರಾಜನ ಪೀಳಿಗೆಯ ದಶರಥ ಸಾರ್ವಭೌಮನ ಮಗನು. ಸಂಸ್ಕಾರದಿಂದ ವಸಿಷ್ಠ ವಿಶ್ವಾಮಿತ್ರರ ಶಿಷ್ಯನು. ಸತ್ಕರ್ಮ ಸಾಧನೆಯಿಂದ ಧರ್ಮೋದ್ಧಾರದ ಸಾಹಸವೇ ನಿನ್ನಿಂದ ಶಾಶ್ವತವಾಗಿ ನೆಲೆಗೊಳ್ಳಲಿ. ಇದೇ ನಮ್ಮ ಹಾರೈಕೆಯು. ಮಂತ್ರೋಪದೇಶಕ್ಕೆ ಸಿದ್ಧನಾಗು ಎಂದು ಅಪ್ಪಣೆ ಕೊಡಿಸಿದರು. ಶ್ರೀರಾಮನು ಗುರುಪಾದ ಪದ್ಮಗಳಲ್ಲಿ ತನ್ನ ನೊಸಲನ್ನು ಚಾಚಲು ಅವರು ಅವನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ವಿಶ್ವಾಮಿತ್ರರ ಗುರುಪದೇಶದಿಂದ ಪುಳಕಿತಗಾತ್ರನಾದ ಶ್ರೀರಾಮನಿಗೆ ಅನಿರ್ವಚನೀಯವಾದ ಆನಂದ ಉಂಟಾಯಿತು. ಅಂತೆಯೇ ನದಿಯಲ್ಲಿಳಿದು ಸತ್ಸಂಕಲ್ಪದಿಂದ ಸ್ನಾನ ಮಾಡಿ ಹಾಗೆಯೇ ಬಂದು ಮಹರ್ಷಿಗಳ ಮುಂದೆ ಕೈಜೋಡಿಸಿ ನಿಂತುಕೊಂಡನು. ವಿಶ್ವಾಮಿತ್ರರು ತಮ್ಮ ಪ್ರಿಯ ಶಿಷ್ಯನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ಶ್ರೀರಾಮ, ವಿಶ್ವಾಮಿತ್ರರೆಂಬ ಹೆಸರನ್ನು ನಾವು ಪಡೆದಿದ್ದೇವೆ. ನಮ್ಮ ಶಿಷ್ಯನಾಗಿ ನೀನದನ್ನು ಸಾಧಿಸಿ ಸಾರ್ಥಕಗೊಳಿಸಬೇಕು. ಬಲಾತಿಬಲವೆಂಬ ವಿಶೇಷ ಮಂತ್ರ ಹೊಂದಿದೆ. ಅದರ ಪ್ರಭಾವದಿಂದ ಯುದ್ಧ ಕಾಲದಲ್ಲಿ ದೇಹಕ್ಕೆ ಆಯುಧಗಳಿಂದ ನೋವಾಗುವುದಿಲ್ಲ, ಆಯಾಸವಾಗುವುದಿಲ್ಲ. ಹಸುವೆ, ಬಾಯಾರಿಕೆಗಳೇ ಮುಂತಾದ ದೇಹಬಾಧೆಗಳೊಂದೂ ಉಂಟಾಗುವುದಿಲ್ಲ ಎಂದು ಹೇಳಿ ಬಲಾತಿಬಲ, ವಿಜೃಂಭಕಾಸ್ತ್ರ ಮುಂತಾದ ಮಂತ್ರೋಪದೇಶಗಳನ್ನು ಧ್ಯಾನ ಷಡಂಗಾದಿಗಳ ಸಹಿತ ಕರುಣಿಸಿ ಎಲ್ಲ ಸಿದ್ಧಿಗಳನ್ನು, ಅದರ ಪರಿಗ್ರಹಕ್ಕೆ ಬೇಕಾದ ಅಧಿಕಾರ ಪ್ರಾಪ್ತಿಯ ಪುಣ್ಯ ಫಲವನ್ನು ದಾರ ಎರೆದು ಶ್ರೀರಾಮನನ್ನು ಪೂರ್ಣಾನುಗ್ರಹದಿಂದ ಹರಸಿದರು. ಒಡನೆಯೇ ಪ್ರಜಾಶ್ವದತ್ತವಾದ ಬಾಣಗಳು ಒಂದೊಂದಾಗಿ ಬಂದು ಶ್ರೀರಾಮನಿಗೆ ಪ್ರದಕ್ಷಿಣೆಯನ್ನಿಕ್ಕಿ ಅವನ ಮೂಡಿಗೆಯನ್ನು ಹೊತ್ತು ಸೇರಿಕೊಂಡವು. ಮಂತ್ರದೇವತೆಗಳು ಶ್ರೀರಾಮನಿಗೆ ಪೂರ್ಣವಾಗಿ ಒಲಿದಿವೆ ಎಂಬುದರ ಪ್ರತ್ಯಕ್ಷಾನುಭವವನ್ನು ಪಡೆದ ವಿಶ್ವಾಮಿತ್ರರು ಹಾಗೆಯೇ ಪರಮಾನಂದಭರಿತರಾದರು. ಶ್ರೀರಾಮನು ಅವರ ಪಾದಗಳಲ್ಲಿ ತಲೆ ಇಟ್ಟು ದಿವ್ಯಾಶೀರ್ವಾದವನ್ನು ಪಡೆದು ಕೃತಾರ್ಥನಾದನೆಂದು ಸಂತೋಷಗೊಂಡನು. ಹಾಗೆಯೇ ಮತ್ತೆ ಪೂರ್ಣೋಲ್ಲಾಸದಿಂದ ಆ ಗುರುಶಿಷ್ಯರಿಬ್ಬರು ಆಶ್ರಮವನ್ನು ಸೇರಿದರು. ವಿ ಎನ್ ಭಾಗವತ್, ಬರಬಳ್ಳಿ.